ಸದಾ ಒಂದಿಲ್ಲ ಒಂದು ವಿಷಯದಲ್ಲಿ ಸುದ್ದಿಯಲ್ಲಿರುವಂಥ ಸಕ್ಕರೆ ನಾಡಲ್ಲಿ ಇದೀಗ ಫ್ಲೆಕ್ಸ್ ಪಾಲಿಟಿಕ್ಸ್ ಜೋರಾಗಿದೆ. ಕಾಂಗ್ರೆಸ್ ಶಾಸಕರ ಫ್ಲೆಕ್ಸ್ಗಳಿಗೆ ಪ್ಲೇಟ್ ಬಿದ್ದಿದೆಯಂತೆ. ಸಕ್ಕರೆ ನಾಡಲ್ಲಿ ಜೋರಾಯ್ತು ಫ್ಲೆಕ್ಸ್ ಪಾಲಿಟಿಕ್ಸ್. ಕಾಂಗ್ರೆಸ್ ಫ್ಲೆಕ್ಸ್ಗಳನ್ನ ಹರಿದ ಕಿಡಿಗೇಡಿಗಳು. ಸಕ್ಕರೆ ನಾಡು ಮಂಡ್ಯ ಯಾವಾಗಲೂ ಸುದ್ದಿಯಲ್ಲೇ ಇರುತ್ತೆ. ಅದರಲ್ಲೂ ರಣರಣ ಮಂಡ್ಯದಲ್ಲಿ ರಾಜಕೀಯ ಮೇಲಾಟಗಳು ನಡೆದಿದ್ದೇ ಹೆಚ್ಚು. ಇದೀಗ ಮಂಡ್ಯದಲ್ಲಿ ಮತ್ತೆ ಫ್ಲೆಕ್ಸ್ ಪಾಲಿಟಿಕ್ಸ್ ಜೋರಾಗಿದೆ. ಎಸ್, ಮೊನ್ನೆಯಷ್ಟೇ ಕಿಡಿಗೇಡಿಗಳು ಜೆಡಿಎಸ್ ಪಕ್ಷದ ಫ್ಲೆಕ್ಸ್ಗಳನ್ನ ಹರಿದು ವಿವಾದ ಸೃಷ್ಟಿಸಿದ್ರು. ಇದೀಗ ಕಾಂಗ್ರೆಸ್ ಫ್ಲೆಕ್ಸ್ಗೆ ದುರುಳರು ಬ್ಲೇಡ್ ಹಾಕಿದ್ದಾರೆ. ಮಂಡ್ಯ ತಾಲೂಕಿನ ಹಳೆ ಬೂದನೂರು ಗ್ರಾಮದಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಶುಭಾಶಯ ಕೋರಿ ಅಳವಡಿಸಿದ್ದ ಕಾಂಗ್ರೆಸ್ ಶಾಸಕರ ಫ್ಲೆಕ್ಸ್ಗೆ ಬ್ಲೇಡ್ ಬಿದ್ದಿದೆ. ಗಣಿಗ ರವಿಕುಮಾರ್ ಫ್ಲೆಕ್ಸ್ಗಳನ್ನ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಅಳವಡಿಸಿದ್ದ 3 ದೊಡ್ಡ ಫ್ಲೆಕ್ಸ್ ಹಾಗೂ 7ಕ್ಕೂ ಹೆಚ್ಚು ಸಣ್ಣ ಫ್ಲೆಕ್ಸ್ಗಳನ್ನು ಹರಿದು ಹಾಕಲಾಗಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಈ ಸೈಜ್ದು 3 ಬೋರ್ಡ್ಗಳದ್ದು ಕಿಡಿಗೇಡಿಗಳು ಹೊರಗಾಕಿದ್ದಾರೆ. ಏನಕ್ಕೆ ಇದಕ್ಕೆ ಉದ್ದೇಶ ಅಂತಂದರೆ, ನಮ್ಮ ಶಾಸಕರ ಏಳಿಗೆ ತಡೀಕಾಗ್ದಾನೆ, ನಮ್ಮ ಊರಿಗೆ ಕೊಡ್ತಾರೋ ಒಂದು ದಾನ ಧರ್ಮಗಳಿಗೆ ತಡೀಕಾಗ್ದಾನೆ ಹೊಟ್ಟೆ ಉಟ್ಕೊಂಡು ಇಷ್ಟು ವರ್ಷ ಬ್ಯಾನರ್ ಹಾಕ್ತಿದ್ವಿ. ಒಂದು ದಿನ ಯಾರು ನಮ್ಮ ಬ್ಯಾನರ್ಗಳು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ನಾವು ಇದನ್ನು ಪೋಲ್ ಮಾಡಿ ನಾವು ಫ್ಲೆಕ್ಸ್ ಹಾಕಿರೋ ಒಂದು ಹೊಟ್ಟೆ ಊರಿ ಕಾರಣಗಳಿಗೆ ಈ IPL ದುಷ್ಟ ಹಣ, ಈ ನಮ್ಮೂರಲ್ಲಿ ನಡೀತಾ ಇರುವಂಥ IPL ಹಗರಣಗಳಿದು ಹರಿದ ಹಣ ನೀರಿನಂತೆ ನಮ್ಮೂರು ಹೊರಗೆ ಬರ್ತೈತೆ. ಆ ಹಣ ಈ ರೀತಿಯ ದುರುಪಯೋಗ ಆಗ್ತೈತೆ. ಇದನ್ನು ದಯವಿಟ್ಟು SP ಸಾಹೇಬ್ರು ಮನೆಗಳ್ಕೋಬೇಕು, ಮಂಡ್ಯ ಜಿಲ್ಲೆ ಪೊಲೀಸ್ ಮನೆಗಳ್ಕೋಬೇಕು. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸದಾ ಒಂದಿಲ್ಲ ಒಂದು ವಿಷಯದಲ್ಲಿ ಸುದ್ದಿಯಲ್ಲಿರುವಂಥ ಸಕ್ಕರೆ ನಾಡಲ್ಲಿ ಇದೀಗ ಫ್ಲೆಕ್ಸ್ ಪಾಲಿಟಿಕ್ಸ್ ಜೋರಾಗಿದೆ. ಕಾಂಗ್ರೆಸ್ ಶಾಸಕರ ಫ್ಲೆಕ್ಸ್ಗಳಿಗೆ ಪ್ಲೇಟ್ ಬಿದ್ದಿದೆಯಂತೆ. ಸಕ್ಕರೆ ನಾಡಲ್ಲಿ ಜೋರಾಯ್ತು ಫ್ಲೆಕ್ಸ್ ಪಾಲಿಟಿಕ್ಸ್. ಕಾಂಗ್ರೆಸ್ ಫ್ಲೆಕ್ಸ್ಗಳನ್ನ ಹರಿದ ಕಿಡಿಗೇಡಿಗಳು. ಸಕ್ಕರೆ ನಾಡು ಮಂಡ್ಯ ಯಾವಾಗಲೂ ಸುದ್ದಿಯಲ್ಲೇ ಇರುತ್ತೆ. ಅದರಲ್ಲೂ ರಣರಣ ಮಂಡ್ಯದಲ್ಲಿ ರಾಜಕೀಯ ಮೇಲಾಟಗಳು ನಡೆದಿದ್ದೇ ಹೆಚ್ಚು. ಇದೀಗ ಮಂಡ್ಯದಲ್ಲಿ ಮತ್ತೆ ಫ್ಲೆಕ್ಸ್ ಪಾಲಿಟಿಕ್ಸ್ ಜೋರಾಗಿದೆ. ಎಸ್, ಮೊನ್ನೆಯಷ್ಟೇ ಕಿಡಿಗೇಡಿಗಳು ಜೆಡಿಎಸ್ ಪಕ್ಷದ ಫ್ಲೆಕ್ಸ್ಗಳನ್ನ ಹರಿದು ವಿವಾದ ಸೃಷ್ಟಿಸಿದ್ರು. ಇದೀಗ ಕಾಂಗ್ರೆಸ್ ಫ್ಲೆಕ್ಸ್ಗೆ ದುರುಳರು ಬ್ಲೇಡ್ ಹಾಕಿದ್ದಾರೆ. ಮಂಡ್ಯ ತಾಲೂಕಿನ ಹಳೆ ಬೂದನೂರು ಗ್ರಾಮದಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಶುಭಾಶಯ ಕೋರಿ ಅಳವಡಿಸಿದ್ದ ಕಾಂಗ್ರೆಸ್ ಶಾಸಕರ ಫ್ಲೆಕ್ಸ್ಗೆ ಬ್ಲೇಡ್ ಬಿದ್ದಿದೆ. ಗಣಿಗ ರವಿಕುಮಾರ್ ಫ್ಲೆಕ್ಸ್ಗಳನ್ನ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಅಳವಡಿಸಿದ್ದ 3 ದೊಡ್ಡ ಫ್ಲೆಕ್ಸ್ ಹಾಗೂ 7ಕ್ಕೂ ಹೆಚ್ಚು ಸಣ್ಣ ಫ್ಲೆಕ್ಸ್ಗಳನ್ನು ಹರಿದು ಹಾಕಲಾಗಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಈ ಸೈಜ್ದು 3 ಬೋರ್ಡ್ಗಳದ್ದು ಕಿಡಿಗೇಡಿಗಳು ಹೊರಗಾಕಿದ್ದಾರೆ. ಏನಕ್ಕೆ ಇದಕ್ಕೆ ಉದ್ದೇಶ ಅಂತಂದರೆ, ನಮ್ಮ ಶಾಸಕರ ಏಳಿಗೆ ತಡೀಕಾಗ್ದಾನೆ, ನಮ್ಮ ಊರಿಗೆ ಕೊಡ್ತಾರೋ ಒಂದು ದಾನ ಧರ್ಮಗಳಿಗೆ ತಡೀಕಾಗ್ದಾನೆ ಹೊಟ್ಟೆ ಉಟ್ಕೊಂಡು ಇಷ್ಟು ವರ್ಷ ಬ್ಯಾನರ್ ಹಾಕ್ತಿದ್ವಿ. ಒಂದು ದಿನ ಯಾರು ನಮ್ಮ ಬ್ಯಾನರ್ಗಳು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ನಾವು ಇದನ್ನು ಪೋಲ್ ಮಾಡಿ ನಾವು ಫ್ಲೆಕ್ಸ್ ಹಾಕಿರೋ ಒಂದು ಹೊಟ್ಟೆ ಊರಿ ಕಾರಣಗಳಿಗೆ ಈ IPL ದುಷ್ಟ ಹಣ, ಈ ನಮ್ಮೂರಲ್ಲಿ ನಡೀತಾ ಇರುವಂಥ IPL ಹಗರಣಗಳಿದು ಹರಿದ ಹಣ ನೀರಿನಂತೆ ನಮ್ಮೂರು ಹೊರಗೆ ಬರ್ತೈತೆ. ಆ ಹಣ ಈ ರೀತಿಯ ದುರುಪಯೋಗ ಆಗ್ತೈತೆ. ಇದನ್ನು ದಯವಿಟ್ಟು SP ಸಾಹೇಬ್ರು ಮನೆಗಳ್ಕೋಬೇಕು, ಮಂಡ್ಯ ಜಿಲ್ಲೆ ಪೊಲೀಸ್ ಮನೆಗಳ್ಕೋಬೇಕು. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸದಾ ಒಂದಿಲ್ಲ ಒಂದು ವಿಷಯದಲ್ಲಿ ಸುದ್ದಿಯಲ್ಲಿರುವಂಥ ಸಕ್ಕರೆ ನಾಡಲ್ಲಿ ಇದೀಗ ಫ್ಲೆಕ್ಸ್ ಪಾಲಿಟಿಕ್ಸ್ ಜೋರಾಗಿದೆ.
ಕಾಂಗ್ರೆಸ್ ಶಾಸಕರ ಫ್ಲೆಕ್ಸ್ಗಳಿಗೆ ಪ್ಲೇಟ್ ಬಿದ್ದಿದೆಯಂತೆ. ಸಕ್ಕರೆ ನಾಡಲ್ಲಿ ಜೋರಾಯ್ತು ಫ್ಲೆಕ್ಸ್ ಪಾಲಿಟಿಕ್ಸ್. ಕಾಂಗ್ರೆಸ್ ಫ್ಲೆಕ್ಸ್ಗಳನ್ನ ಹರಿದ ಕಿಡಿಗೇಡಿಗಳು. ಸಕ್ಕರೆ ನಾಡು ಮಂಡ್ಯ ಯಾವಾಗಲೂ ಸುದ್ದಿಯಲ್ಲೇ ಇರುತ್ತೆ. ಅದರಲ್ಲೂ ರಣರಣ ಮಂಡ್ಯದಲ್ಲಿ ರಾಜಕೀಯ ಮೇಲಾಟಗಳು ನಡೆದಿದ್ದೇ ಹೆಚ್ಚು. ಇದೀಗ ಮಂಡ್ಯದಲ್ಲಿ ಮತ್ತೆ ಫ್ಲೆಕ್ಸ್ ಪಾಲಿಟಿಕ್ಸ್ ಜೋರಾಗಿದೆ. ಎಸ್, ಮೊನ್ನೆಯಷ್ಟೇ ಕಿಡಿಗೇಡಿಗಳು ಜೆಡಿಎಸ್ ಪಕ್ಷದ ಫ್ಲೆಕ್ಸ್ಗಳನ್ನ ಹರಿದು ವಿವಾದ ಸೃಷ್ಟಿಸಿದ್ರು. ಇದೀಗ ಕಾಂಗ್ರೆಸ್ ಫ್ಲೆಕ್ಸ್ಗೆ ದುರುಳರು ಬ್ಲೇಡ್ ಹಾಕಿದ್ದಾರೆ. ಮಂಡ್ಯ ತಾಲೂಕಿನ ಹಳೆ ಬೂದನೂರು ಗ್ರಾಮದಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಶುಭಾಶಯ ಕೋರಿ ಅಳವಡಿಸಿದ್ದ ಕಾಂಗ್ರೆಸ್ ಶಾಸಕರ ಫ್ಲೆಕ್ಸ್ಗೆ ಬ್ಲೇಡ್ ಬಿದ್ದಿದೆ. ಗಣಿಗ ರವಿಕುಮಾರ್ ಫ್ಲೆಕ್ಸ್ಗಳನ್ನ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಅಳವಡಿಸಿದ್ದ 3 ದೊಡ್ಡ ಫ್ಲೆಕ್ಸ್ ಹಾಗೂ 7ಕ್ಕೂ ಹೆಚ್ಚು ಸಣ್ಣ ಫ್ಲೆಕ್ಸ್ಗಳನ್ನು ಹರಿದು ಹಾಕಲಾಗಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಈ ಸೈಜ್ದು 3 ಬೋರ್ಡ್ಗಳದ್ದು ಕಿಡಿಗೇಡಿಗಳು ಹೊರಗಾಕಿದ್ದಾರೆ. ಏನಕ್ಕೆ ಇದಕ್ಕೆ ಉದ್ದೇಶ ಅಂತಂದರೆ ನಮ್ಮ ಶಾಸಕರ ಏಳಿಗೆ ತಡೆಕಾಗ್ದಾನೆ, ನಮ್ಮ ಊರಿಗೆ ಕೊಡ್ತಾರೋ ಒಂದು ದಾನ ಧರ್ಮಗಳಿಗೆ ತಡೆಕಾಗ್ದಾನೆ ಹೊಟ್ಟೆ ಉಟ್ಕೊಂಡು ಇಷ್ಟು ವರ್ಷ ಬ್ಯಾನರ್ ಹಾಕ್ತಿದ್ವಿ. ಒಂದು ದಿನ ಯಾರು ನಮ್ಮ ಬ್ಯಾನರ್ಗಳು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ನಾವು ಇದನ್ನು ಪೋಲ್ ಮಾಡಿ ನಾವು ಫ್ಲೆಕ್ಸ್ ಹಾಕಿರೋ ಒಂದು ಹೊಟ್ಟೆ ಊರಿ ಕಾರಣಗಳಿಗೆ ಈ IPL ದುಷ್ಟ ಹಣ, ಈ ನಮ್ಮೂರಲ್ಲಿ ನಡೀತಾ ಇರುವಂಥ IPL ಹಗರಣಗಳಿದು ಹರಿದ ಹಣ ನೀರಿನಂತೆ ನಮ್ಮೂರು ಹರಿದು ಬರ್ತೈತೆ. ಆ ಹಣ ಈ ರೀತಿಯ ದುರುಪಯೋಗ ಆಗ್ತೈತೆ. ಇದನ್ನು ದಯವಿಟ್ಟು SP ಸಾಹೇಬರು ಮನೆಗಳ್ಕೋಬೇಕು, ಮಂಡ್ಯ ಜಿಲ್ಲೆ ಪೊಲೀಸ್ ಮನೆಗಳ್ಕೋಬೇಕು. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸದಾ ಒಂದಿಲ್ಲ ಒಂದು ವಿಷಯದಲ್ಲಿ ಸುದ್ದಿಯಲ್ಲಿರುವಂಥ ಸಕ್ಕರೆ ನಾಡಲ್ಲಿ ಇದೀಗ ಫ್ಲೆಕ್ಸ್ ಪಾಲಿಟಿಕ್ಸ್ ಜೋರಾಗಿದೆ. ಕಾಂಗ್ರೆಸ್ ಶಾಸಕರ ಫ್ಲೆಕ್ಸ್ಗಳಿಗೆ ಪ್ಲೇಟ್ ಬಿದ್ದಿದೆಯಂತೆ. ಸಕ್ಕರೆ ನಾಡಲ್ಲಿ ಜೋರಾಯ್ತು ಫ್ಲೆಕ್ಸ್ ಪಾಲಿಟಿಕ್ಸ್. ಕಾಂಗ್ರೆಸ್ ಫ್ಲೆಕ್ಸ್ಗಳನ್ನ ಹರಿದ ಕಿಡಿಗೇಡಿಗಳು. ಸಕ್ಕರೆ ನಾಡು ಮಂಡ್ಯ ಯಾವಾಗಲೂ ಸುದ್ದಿಯಲ್ಲೇ ಇರುತ್ತೆ. ಅದರಲ್ಲೂ ರಣರಣ ಮಂಡ್ಯದಲ್ಲಿ ರಾಜಕೀಯ ಮೇಲಾಟಗಳು ನಡೆದಿದ್ದೇ ಹೆಚ್ಚು. ಇದೀಗ ಮಂಡ್ಯದಲ್ಲಿ ಮತ್ತೆ ಫ್ಲೆಕ್ಸ್ ಪಾಲಿಟಿಕ್ಸ್ ಜೋರಾಗಿದೆ. ಎಸ್, ಮೊನ್ನೆಯಷ್ಟೇ ಕಿಡಿಗೇಡಿಗಳು ಜೆಡಿಎಸ್ ಪಕ್ಷದ ಫ್ಲೆಕ್ಸ್ಗಳನ್ನ ಹರಿದು ವಿವಾದ ಸೃಷ್ಟಿಸಿದ್ರು. ಇದೀಗ ಕಾಂಗ್ರೆಸ್ ಫ್ಲೆಕ್ಸ್ಗೆ ದುರುಳರು ಬ್ಲೇಡ್ ಹಾಕಿದ್ದಾರೆ. ಮಂಡ್ಯ ತಾಲೂಕಿನ ಹಳೆ ಬೂದನೂರು ಗ್ರಾಮದಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಶುಭಾಶಯ ಕೋರಿ ಅಳವಡಿಸಿದ್ದ ಕಾಂಗ್ರೆಸ್ ಶಾಸಕರ ಫ್ಲೆಕ್ಸ್ಗೆ ಬ್ಲೇಡ್ ಬಿದ್ದಿದೆ. ಗಣಿಗ ರವಿಕುಮಾರ್ ಫ್ಲೆಕ್ಸ್ಗಳನ್ನ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಅಳವಡಿಸಿದ್ದ 3 ದೊಡ್ಡ ಫ್ಲೆಕ್ಸ್ ಹಾಗೂ 7ಕ್ಕೂ ಹೆಚ್ಚು ಸಣ್ಣ ಫ್ಲೆಕ್ಸ್ಗಳನ್ನು ಹರಿದು ಹಾಕಲಾಗಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಈ ಸೈಜ್ದು 3 ಬೋರ್ಡ್ಗಳದ್ದು ಕಿಡಿಗೇಡಿಗಳು ಹೊರಗಾಕಿದ್ದಾರೆ. ಏನಕ್ಕೆ ಇದಕ್ಕೆ ಉದ್ದೇಶ ಅಂತಂದರೆ ನಮ್ಮ ಶಾಸಕರ ಏಳಿಗೆ ತಡೆಕಾಗ್ದಾನೆ, ನಮ್ಮ ಊರಿಗೆ ಕೊಡ್ತಾರೋ ಒಂದು ದಾನ ಧರ್ಮಗಳಿಗೆ ತಡೆಕಾಗ್ದಾನೆ ಹೊಟ್ಟೆ ಉಟ್ಕೊಂಡು ಇಷ್ಟು ವರ್ಷ ಬ್ಯಾನರ್ ಹಾಕ್ತಿದ್ವಿ. ಒಂದು ದಿನ ಯಾರು ನಮ್ಮ ಬ್ಯಾನರ್ಗಳು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ನಾವು ಇದನ್ನು ಪೋಲ್ ಮಾಡಿ ನಾವು ಫ್ಲೆಕ್ಸ್ ಹಾಕಿರೋ ಒಂದು ಹೊಟ್ಟೆ ಊರಿ ಕಾರಣಗಳಿಗೆ ಈ IPL ದುಷ್ಟ ಹಣ, ಈ ನಮ್ಮೂರಲ್ಲಿ ನಡೀತಾ ಇರುವಂಥ IPL ಹಗರಣಗಳಿದು ಹರಿದ ಹಣ ನೀರಿನಂತೆ ನಮ್ಮೂರು ಹರಿದು ಬರ್ತೈತೆ. ಆ ಹಣ ಈ ರೀತಿಯ ದುರುಪಯೋಗ ಆಗ್ತೈತೆ. ಇದನ್ನು ದಯವಿಟ್ಟು SP ಸಾಹೇಬರು ಮನೆಗಳ್ಕೋಬೇಕು, ಮಂಡ್ಯ ಜಿಲ್ಲೆ ಪೊಲೀಸ್ ಮನೆಗಳ್ಕೋಬೇಕು. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.